ತುಂಬ ವಿದ್ಯಾರ್ಥಿಗಳಿಗೆ CET ರಿಸಲ್ಟ್ ಬಂತು. ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಯಾವಾಗ, ರಿಸಲ್ಟ್ ಯಾವಾಗ, ಈ ಥರದ್ದು ಕುತೂಹಲಗಳಿರುತ್ತೆ. ರಿಸಲ್ಟ್ ಅನೌನ್ಸ್ ಮಾಡಿದ್ದೀವಿ. ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಬೇಕು. ಬಹುತೇಕ 11ನೇ ತಾರೀಕು ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡು ವೆರಿಫಿಕೇಷನ್ ಸ್ಲಿಪ್ ಒಳಗಡೆ ತಾವು ಅರ್ಜಿ ಹಾಕುವಾಗ ಸಲ್ಲಿಸಿರುವಂತಹ ಎಲ್ಲ ಮಾಹಿತಿಗಳು ಸರಿಯಾಗಿ ಮುದ್ರಿತವಾಗಿದೆಯಾ, ವಿಶೇಷವಾಗಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಮಾಹಿತಿ ಮುದ್ರಣವಾಗಿದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆ ಮೀಸಲಾತಿ ಆಧರಿಸಿ ನಾವು ಮುಂದೆ ಸೀಟ್ ಅಲಾಟ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಮಿಸ್ ಆಗಿತ್ತು ಅಂತಂದರೆ ದಯಮಾಡಿ KEA ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತನ್ನುವಂಥದ್ದು ವಿನಂತಿ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕು. ಎಸ್, ಆಪ್ಷನ್ ಎಂಟ್ರಿ ಅಂತಂದರೆ ತಮಗೆ ಗೊತ್ತಿದೆ, ಇಂಜಿನಿಯರಿಂಗ್ ಕಾಲೇಜಿಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ವೆಟರ್ನರಿ